ಅಂತೂ ಗಿಲ್ಲಿ ನಟನ ಹೊಸ ಚಿತ್ರ ಸೆಟ್ ಏರಿದೆ. ಗಿಲ್ಲಿ ನಟ ಇನ್ಮೇಲೆ ಶೂಟಿಂಗ್ ನಲ್ಲಿ ಬ್ಯುಸಿ ಆಗ್ತಾರೆ. ಈವೆಂಟ್ಸ್ ಗಳು ಸ್ವಲ್ಪ ಕಡಿಮೆ ಆಗ್ತವೆ. ಇಷ್ಟು ದಿವಸ ಏನು ಬಿಗ್ ಬಾಸ್ ಗೆದ್ದು 3-4 ತಿಂಗಳು ಕಂಪ್ಲೀಟ್ ಈವೆಂಟ್ಸ್ ಗಳು ನಾನ್ ಸ್ಟಾಪ್ ಮಾಡುತ್ತಿದ್ರು. ಅದರಲ್ಲೂ ಕೂಡ ದುಡ್ಡು ಬರುತ್ತೆ. ಏನಿಲ್ಲ ಅಂದ್ರೂ ದಿವಸಕ್ಕೆ 1 ಲಕ್ಷ ಅಂತೂ ಈವೆಂಟ್ ನಲ್ಲಿ ಬಂದೇ ಬರುತ್ತೆ. ಈ ರೀತಿ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ರು. ಜೊತೆಗೆ ಈಗ ಎಲ್ರಿಗೂ ಕೂಡ ಒಂದು ಕುತೂಹಲ, ಪಳಾರ್ ಸಿನಿಮಾಗೆ ಮೊದಲ ಸಿನಿಮಾಗೆ ಗಿಲ್ಲಿ ನಟ ತೆಗೆದುಕೊಂಡಿರುವಂತಹ ಸಂಭಾವನೆ ಎಷ್ಟು? ಅದು ದೊಡ್ಡ ಪ್ರೊಡಕ್ಷನ್ ಕಂಪನಿ ಜೊತೆ ಕೆಲಸವನ್ನ ಮಾಡ್ತಿರೋದಲ್ವಾ. ದೊಡ್ಡ ಮೊತ್ತದ ಒಂದು ಸಂಭಾವನೆ ಗಿಲ್ಲಿಗೆ ಸಿಕ್ಕಿರ್ಬೋದು. ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ 50 ಲಕ್ಷ ತೆಗೆದುಕೊಂಡಿದ್ದಾರೆ ಸಂಭಾವನೆ. ಇನ್ನು ಅದಕ್ಕಿಂತ ಜಾಸ್ತಿ ಖಂಡಿತವಾಗಿಯೂ ಕೂಡ ಇರುತ್ತೆ ಎನ್ನುವಂತ ಒಂದು ನಿರೀಕ್ಷೆ ಜನರಿಗೆ ಕುತೂಹಲ ಇರುತ್ತೆ. ಅದೇ ರೀತಿ ಏನು ಪ್ರೆಸ್ ಮೀಟ್, ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಪ್ರೆಸ್ ಮೀಟ್ ಜೊತೆಗೆ ಮುಹೂರ್ತ ಮತ್ತೆ ಪೋಸ್ಟರ್ ರಿವೀಲ್ ಎಲ್ಲವನ್ನೂ ಕೂಡ ಮಾಡ್ತಾರೆ, ಟೈಟಲ್ ರಿವೀಲ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ಕೆಲವರು ಪ್ರಶ್ನೆ ಕೇಳ್ತಾರೆ, ನೀವು 1 ಕೋಟಿ ಸಂಭಾವನೆ ತೆಗೆದುಕೊಂಡಿರೋದು ನಿಜನಾ ಅಂತ. ನಾವು ಡೈರೆಕ್ಟರ್ ಡಿಸ್ಕಷನ್ ಮಾಡಿದ್ವಿ, ಪ್ರೊಡ್ಯೂಸರ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಟವಲ್ ಹಾಕೊಂಡು ಏನ್ ಎತ್ತು ವ್ಯಾಪಾರ ಮಾಡ್ತಾರಲ್ಲ ಆ ತರ ಮಾಡಿದ್ದಾರೆ ಮನೇಲಿ ಕುತ್ಕೊಂಡು. ಸೊ ಅದು ನೀವ್ ಹೇಳ್ದಂಗೆ 1 ಕೋಟಿ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಗಿಲ್ಲಿ ನಟ ಅವರು ತಿಳಿಸಿದ್ದಾರೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 80 ಲಕ್ಷ ಇರ್ಬಹುದೇನೋ ಅಂತ ಎಲ್ಲರ ಒಂದು ಅಭಿಪ್ರಾಯ ಮತ್ತೆ ಅನಿಸಿಕೆ ಆಗಿರುತ್ತೆ. ಸೊ ಒಟ್ಟಾರೆ ಆದ್ರೂ ಕೂಡ ಒಂದು ಒಳ್ಳೆ ಸಂಭಾವನೆ ಅಂತಾನೆ ಹೇಳ್ಬೋದು. 1 ಲಕ್ಷ ಟಚ್, 1 ಕೋಟಿ ಟಚ್ ಮಾಡ್ತಾರೆ ಖಂಡಿತವಾಗಿಯೂ ಕೂಡ ಇನ್ನು ಕೆಲವು ದಿವಸಗಳಲ್ಲಿ. ಯಾಕಂದ್ರೆ ಅದು ಇದು ಅಂತ ಏನಾದ್ರು ಇರುತ್ತೆ, ಪ್ರಮೋಷನ್ಗಳು ಅದು ಇದೆಲ್ಲ ಇರುತ್ತವಲ್ಲ. ಸೊ ಈಗ ಖಂಡಿತವಾಗಿ ಕೂಡ ಒಂದು ಸಿನಿಮಾಗೆ 1 ಕೋಟಿ ಅಂತೂ ಮುಟ್ತಾರೆ ಗಿಲ್ಲಿ ನಟ ಅವರು. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಮೊದಲ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಮೊತ್ತದ ಒಂದು ಸಂಭಾವನೆಯನ್ನ ಗಿಲ್ಲಿ ನಟ ಪಡ್ಕೊಳ್ತಾ ಇದ್ದಾರೆ. ಇನ್ನ ಏನಾದ್ರೂ ಈ ಸಿನಿಮಾ ಇಟ್ಟಾದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತಾರೆ. ಯಾವ ಒಂದು ಸ್ಟಾರ್ ಇದಾರಲ್ಲ, ದೊಡ್ಡ ದೊಡ್ಡ ಸ್ಟಾರ್ಸ್, ಈಗಿನ ಸ್ಟಾರ್ಸ್ ಗಳು ಆ ರೇಂಜ್ ಗೆ ಹೋಗ್ತಾರೆ ಗಿಲ್ಲಿ ನಟ ಅವರು ಬೇಗನೆ, ಇಷ್ಟು ಚಿಕ್ಕ ಏಜ್ ಗೆನೆ. ನಿಜವಾಗ್ಲೂ ಕೂಡ ಸೂಪರ್. ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಇದೆ, ಆಶ್ಚರ್ಯ ಉತ್ಸಾಹ ಇದೆ ಗಿಲ್ಲಿ ನಟ ಅಚೀವ್ಮೆಂಟ್ ಅನ್ನ ನೋಡಿ. ಯಾಕೆಂದ್ರೆ ಅವರು ಇನ್ಸ್ಪೈರ್ ಮಾಡಿದ್ದಾರೆ, ಅವರು ವಿಶ್ ಮಾಡಿದ್ದಾರೆ. ಸುದೀಪ್ ಸರ್ ಅವರ ಮಾರ್ಗದರ್ಶನದಲ್ಲಿ ಗಿಲ್ಲಿ ನಟ ಇಲ್ಲಿ ತನಕ ಬಂದಿರೋದು, ಅದನ್ನಂತೂ ಯಾವತ್ತೂ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ.